ಸೌಹಾರ್ದತೆಯ ಸಂಕೇತ ಎಂಬಂತಿರುವ ಮುಳ್ಳುಸೋಗೆ ಜನತಾ ಕಾಲನಿಯ ಗೌರಿ ಗಣೇಶ ದೇವಾಲಯದ 7ನೇ ವರ್ಷದ ವಾರ್ಷಿಕ ಪೂಜೋತ್ಸವಕ್ಕೆ ಚಾಲನೆ ನೀಡಲಾಯಿತು. 2 ದಿನಗಳ ಕಾಲ ನಡೆಯಲಿರುವ ಪೂಜೋತ್ಸವ ಅಂಗವಾಗಿ ಗೌರಿ ಗಣೇಶ ಸೇವಾ ಟ್ರಸ್ಟ್ ವತಿಯಿಂದ ವಿವಿಧ ಹೋಮ, ಪೂಜಾ, ವಿಧಿ ವಿಧಾನಗಳು ಅರ್ಚಕ ಶ್ರೀಧರ್ ಭಟ್ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಇಲ್ಲಿನ ವಿಶೇಷ ಏನೆಂದರೆ ದೇವಾಲಯ ಮತ್ತು ಮಸೀದಿ ಅಕ್ಕಪಕ್ಕದಲ್ಲಿ ಇರೋ ಕಾರಣ ಹಬ್ಬ ಹರಿದಿನಗಳ ಸಂದರ್ಭ ಧರ್ಮಾತೀತವಾಗಿ ಆಚರಣೆ ಕಾಣಬಹುದು. 2 ಸಮುದಾಯದವರು ಒಗ್ಗೂಡಿ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಸೌಹಾರ್ದತೆ ಸಾರ್ತಾ ಇರುವುದಾಗಿ ಟ್ರಸ್ಟ್ ಅಧ್ಯಕ್ಷೆ ಸುಚಿತ್ರಾ ತಿಮ್ಮಯ್ಯ ಬಿಲಾಲ್ ಜುಮಾ ಮಸೀದಿಯ ಉಸ್ತಾದ್ ಅಬ್ದುಲ್ ರೆಹಮಾನ್ ತಿಳಿಸಿದರು. ಸುಚಿತ್ರಾ ಅಂತೇಳಿ ನಾವು ಮಸೀದಿದು ಹಜರತ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ 2 ಮಾತನ್ನು ಹೇಳ್ತಿದ್ದೀವಿ. ನಾವು ಗೌರಿ ಗಣೇಶ ಟೆಂಪಲ್ನ ಅಧ್ಯಕ್ಷರಾಗಿ ಇವತ್ತು ನಾವು ವಾರ್ಷಿಕೋತ್ಸವ 7ನೇ ವರ್ಷದ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ. ಅದರಿಂದಾಗಿ ನಮ್ಮ ದೇವಸ್ಥಾನದಲ್ಲಿ ಏನು ಲೈಟಿಂಗ್ಸ್ ಹಾಕ್ತೀವಿ ಅದೇ ಥರ ನಾವಿಲ್ಲಿ ಮಸೀದಿಗೂ ಹಾಕ್ಸ್ಕೊಡ್ತೀವಿ. ಅವರ ಹಬ್ಬ ಟೈಮಲ್ಲಿ ನಮಗೂ ಸಹ ಅವರು ನಮ್ಮ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕ್ಸ್ಕೊಡ್ತಾರೆ. ಅದರಿಂದ ಇಲ್ಲಿ ಏನು ಜಾತಿ ಭೇದ ಭಾವ ಏನೂ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಏನು ಪ್ರಸಾದ ಮಾಡ್ತೀವಿ ಅದನ್ನು ಅವ್ರು ಕೊಡ್ತೀವಿ, ಅವರು ಸ್ವೀಕರಿಸ್ತಾರೆ. ಅವರ ಮಸೀದಿಲಿ ಏನಾದ್ರು ಮಾಡಿದ್ರು ನಮಗೂ ಕೊಡ್ತಾರೆ. ಅದರಲ್ಲಿ ಏನಿಲ್ಲ, ಜಾತಿ ಭೇದ ಭಾವ ಏನಿಲ್ಲ, ಎಲ್ಲ ಚೆಂದಾಗಿದ್ದೀವಿ. ಇಲ್ಲಿ ಗಲಾಟೆ ಅಂಥದ್ದೇನಿಲ್ಲ. 7ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ತನಕ ಏನು ಅಂತ ತೊಂದರೆ ಏನಿಲ್ಲ. ಶ್ರೀ ಗೌರಿ ಗಣೇಶ ದೇವಸ್ಥಾನದ ವಾರ್ಷಿಕೋತ್ಸವಕ್ಕೆ ನಾನು ಶುಭಾಶಯ ಕೋರುತ್ತಿದ್ದೇನೆ. ಹಾಗೂ ದೇವರಿಂದ ಬೇಡಿಕೊಳ್ಳುವುದೇನೆಂದರೆ ಎಲ್ಲರಿಗೂ ದೇವರು ಸುಖ ಶಾಂತಿ ನೀಡಲಿ ಎಂದು ಹಾರೈಸುತ್ತೇನೆ. ಅಲ್ಲದೆ ಇದುವರೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಇದ್ದೇವೆ. ಇನ್ನು ಮುಂದೆ ಇದೇ ಥರ ಎಲ್ಲರೂ ಇರಬೇಕು ಎಂದು ನಾನು ಬಯಸುತ್ತಿದ್ದೇನೆ. ಇದು ನಮ್ಮ ಅಭಿಪ್ರಾಯವಾಗಿದೆ. ದೇವಾಲಯ ವಾರ್ಷಿಕೋತ್ಸವ ಸಂದರ್ಭ ಮಸೀದಿಗೆ ವಿದ್ಯುತ್ ಅಲಂಕಾರ ಮಾಡಲಾಗುವುದು. ಅದೇ ರೀತಿ ಮಸೀದಿಯ ವಿಶೇಷ ದಿನಗಳಲ್ಲಿ ದೇವಾಲಯಕ್ಕೆ ಅಲಂಕಾರ ಮಾಡುವ ಮೂಲಕ 2 ಧರ್ಮದವರು ಒಗ್ಗೂಡಿ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸುತ್ತಾರೆ ಅಂತ ಉದ್ಯಮಿಗಳಾದ ತಮ್ಮಯ್ಯ ಹಾಗೂ ಜಾವೇದ್ ಅಮೀರ್ ತಿಳಿಸಿದರು. ನಮ್ಮ ಟೆಂಪಲ್ಗೆ ಎವ್ರಿ ಇಯರ್ ಇದು 7ನೇ ವರ್ಷದ ವಾರ್ಷಿಕೋತ್ಸವ. ಪ್ರತಿ ಇಯರ್ಸ ಅವರು ಮಸೀದಿಗೆ ಇಲ್ಲಿ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ. ಅದೇ ರೀತಿ ಮಸೀದಿಲಿ ಇದಾಗಬೇಕಾದ್ರೆ ಟೆಂಪಲ್ಗೆ ಮಾಡ್ತೀವಿ. ನಮ್ಗೆ ಅನ್ಸೋದೇ ಇಲ್ಲ ಇದು ಒಂದು ಹಿಂದೂ ದೇವಸ್ಥಾನ ಅಂತ. ಇದು ನಮ್ಗನ್ಸುತ್ತೆ ನಮ್ಮದೇ ದೇವಸ್ಥಾನ ಅಂತ. ಇಟ್ಸ್ ನಾಟ್ ಎ ಹಿಂದೂ ಟೆಂಪಲ್. ಎಲ್ಲ ಮುಸ್ಲಿಂ ಹಿಂದೂ ಎಲ್ಲ ಒಂದಾಗಿ ಎಲ್ಲ ಇದು ಮಾಡ್ತಾರೆ. ಹಾಗೆ ಎಲ್ಲ ಕೊಡ್ತಾರೆ, ಅವರೇ ಬಂದು ಕೊಡ್ತಾರೆ. ನಾವು ಬಂದು ತಿಂತೀವಿ. ಈಗ ಫಾಸ್ಟಿಂಗ್ ಅನ್ನೋದ್ರಿಂದ ತಿನ್ನಲ್ಲ, ಈವ್ನಿಂಗ್ ತಿಂತೀವಿ. ಇಟ್ಸ್ ಎ ಗುಡ್ ಟೆಂಪಲ್. ದೇವಾಲಯ ಸಮಿತಿ ಜನತಾ ಕಾಲೋನಿ ಸೇವಾ ಟ್ರಸ್ಟ್ ಜನತಾ ಕಾಲೋನಿ ಇವರ ವತಿಯಿಂದ ಇವರು 7ನೇ ವರ್ಷದ ವಾರ್ಷಿಕ ಮಹಾಪೂಜೆಯನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಗೆ ಆತ್ಮೀಯ ಆಮಂತ್ರಣವನ್ನು ನೀಡುತ್ತಾ, ಮತ್ತು ಈ ಒಂದು ದೇವಾಲಯದ ವಿಶೇಷ ಏನಂತ ಹೇಳಿದ್ರೆ, ಇದು ಗೌರಿ ತನ್ನ ಪುತ್ರನಾದ ಗಣೇಶನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡ್ರೆ ಶಾಂತ ಸ್ವಭಾವದಿಂದ ಇರ್ತಕ್ಕಂಥ ಒಂದು ವಿಗ್ರಹ. ಬೇರೆ ಕಡೆ ಎಲ್ಲ ನಾವು ನೋಡಿದ್ರೆ ಗೌರಿ ನಾನಾ ಅವತಾರದಲ್ಲಿ ರುದ್ರಿ, ಚಾಮುಂಡಿ, ಭೈರವಿ ಆ ಥರ ಒಂದು ನಾವು ನೋಡಿರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ತಾಯಿಯಾದ ಗೌರಿಯು ತನ್ನ ಮಗನ್ನ ಶಾಂತ ಸ್ವರೂಪಿಣಿಯಾಗಿ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ಒಂದು ವಿಗ್ರಹ ವಿಶಿಷ್ಟ. ಇದು ಸಾಧಾರಣ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ವಿಶೇಷ. ಅದೇ ರೀತಿ ನಮ್ಮ ಈ ಒಂದು ಊರಿನಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾವು ಈ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕಾದ್ರೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇ ಎಲ್ಲ ಧರ್ಮದವರು ಶಾಂತಿಯಿಂದ, ಸೌಹಾರ್ದದಿಂದ, ಪ್ರೀತಿಯಿಂದ ಮಾಡ್ತಕ್ಕಂಥ ಈ ಒಂದು ವಾರ್ಷಿಕೋತ್ಸವ. ಇದರಲ್ಲಿ ಎಲ್ಲ ಧರ್ಮೀಯರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾರೆ. ನಾವು ಕೂಡ ಅದೇ ರೀತಿ ಅವರ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಸಹಕಾರ ಕೊಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಈ ಒಂದು ಜಾತಿ ಧರ್ಮದ ಅಹಂ ಆಗಲಿ ಒಂದು ಸ್ವಾರ್ಥ ಆಗಲಿ ಇರೋದಿಲ್ಲ. ಎಲ್ಲ ಪ್ರೀತಿ ವಿಶ್ವಾಸದಿಂದ ಸಹಕಾರದಿಂದ ಮಾಡ್ತಾ ಇರೋದೇ ಈ ಒಂದು. ಈ ಸಂದರ್ಭದಲ್ಲಿ ಟ್ರಸ್ಟ್ ಉಪಾಧ್ಯಕ್ಷೆ ಜ್ಯೋತಿ, ಕಾರ್ಯದರ್ಶಿ ರಾಧಾ, ಖಜಾಂಚಿ ಚಂದ್ರಿಕಾ, ಸಂಚಾಲಕಿ ವಿಜಿ, ನಿರ್ದೇಶಕರಾದ ರಮ್ಯಾ, ವಿನುತಾ, ರೇವತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.